ಹೇಗಿದೆ ಆರಾಮಾಗಿದ್ರೆ ಅಂತ ಅನ್ಕೊಂಡೀನಿ. ಸೊ ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇದರ ಆ್ಯಪ್ದ ಲಿಂಕನ್ನು ಕೆಳಗಡೆ ಕೊಟ್ಟರು ಬಾಕ್ಸ್ನಲ್ಲಿ ಹೇಳಿರ್ತೀನಿ. ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಕರ್ಕೊಂಡು ಹೋಗುತ್ತೆ. ಪ್ಲೇಸ್ಟೋರಿಂದ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಆಗಿದ ತಕ್ಷಣ ನಮಗೆ ಇಲ್ಲಿ ಇದನ್ನು ಡೈರೆಕ್ಟಾಗಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಯಿತು. ಇಲ್ಲಿ ಬಾಕ್ಸ್ ಕಾಣ್ತಾ ಇದೆ ನೋಡಿ. ಇಲ್ಲಿ ನಾನು ಟಚ್ ಮಾಡಿದೆ ಅಲ್ಲಿ ಕಾಣ್ತದೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಡಾಟ್ ಇದಾವಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಟು ಯೂಸ್ ಪಾಯಿಂಟ್ಸ್ ಅಂತ ಇದೆಯಲ್ಲ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು OTP ಬರುತ್ತೆ. OTP ಬಂದ ತಕ್ಷಣ ಅದನ್ನು ಹಾಕಬೇಕಾಗುತ್ತೆ. ಇಲ್ಲಿ ಅಡಿಷನಲ್ ಡೀಟೇಲ್ಸ್ ಎಲ್ಲ ಕೇಳ್ತಾವೆ, ನಿಮ್ಮ ಬಯೋಡಾಟಾ ಎಲ್ಲ. ಸೊ ಬಯೋಡಾಟಾ ಎಲ್ಲ ಕ್ಲಿಕ್ ಕೊಟ್ಕೊಳ್ರಿ, ಏನು ತೊಂದರೆ ಏನಿಲ್ಲ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಲೊಕೇಶನ್ ಅಂತ ಕೊಟ್ಟಿದ್ದಾನೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಹಲವಾರು ಸಿಟಿಗಳು ಬರ್ತವೆ. ಇಲ್ಲಿ ನಿಮ್ಮ ಸಿಟಿ ಯಾವುದಿದೆ ಸರ್ಚ್ ಮಾಡ್ಕೊಳ್ರಿ. ಬಂದರಿನಂತ ಅಲ್ಲಿ ಸರ್ಚ್ ಮಾಡ್ಕೊಳ್ರಿ. ಇಲ್ಲಿ ಆದರೆ ಯಾವ್ದಾರು ಒಂದು ಕೊಟ್ಕೊಳ್ರಿ, ತೊಂದರೆ ಏನಿಲ್ಲ, ನಡೀತದೆ. ನೆಕ್ಸ್ಟ್ ಇಲ್ಲಿ ಡನ್ ಕ್ಲಿಕ್ ಮಾಡಿ ನನ್ನ ಪ್ರೊಫೈಲ್ ಅಂತ ತೋರಿಸ್ತಿಲ್ಲ. ನನ್ನ ಮೊಬೈಲ್ ನಂಬರು ಇಲ್ಲಿ ದಿಸ್ ಈಸ್ ವಾಂಟ್ ಟು ಸ್ಟೋರ್ ಯುವರ್ ವೀರಾ ಪಾಯಿಂಟ್ ಅಂತಿದೆ. ನೇಮ್ ಅಂತ ಕೊಟ್ಕೊಳ್ರಿ, ನಿಮ್ಮ ನೇಮು. ಇಲ್ಲಿ ನಿಮ್ಮ ಮೇಲ್ ಐಡಿ ಹಾಕೊಳ್ರಿ. ಇಲ್ಲಿ ನಮ್ಮ ಅಕೌಂಟಿಗೆ ಒಂದು ವೆರಿಫೈ ಲಿಂಕ್ ಬಂದಿರುತ್ತೆ. ಅದನ್ನ ವೆರಿಫೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನ ನಮ್ಮ ಇಮೇಲ್ ಐಡಿನ ವೆರಿಫೈ ಮಾಡ್ಕೊಳ್ರಿ. ಇಷ್ಟ ಅದು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ವೆರಿಫೈ ಆಯಿತು. ಇಲ್ಲಿ ಸೆಲೆಕ್ಟ್ ಪರ್ಫಾರ್ಮೆನ್ಸ್ ಅಂತ ತೋರಿಸ್ತಾ ಇದಾರೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇವಾಗ ಪರ್ಫಾರ್ಮೆನ್ಸ್ ಅಂತಿದೆ ನೋಡಿ. ಅಷ್ಟು ಮೇಲೆ ಕ್ಲಿಕ್ ಮಾಡ್ತಿದ್ರೆ ಅಷ್ಟು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಸೇವ್ ಅಂತ ಕೊಟ್ಕೊಳ್ರಿ. ನೆಕ್ಸ್ಟ್ ನಮಗೆ ಈ ಥರ ಬಂತು. ಇಲ್ಲಿ ಇದು ಏನಿಲ್ಲ, ಏನಪ್ಪ ಅಂದರೆ ಜಸ್ಟ್ ಏನಿಲ್ಲ, ನೀವು ಗೂಗಲ್ ಕ್ರೋಮ್ ಯಾವ ಥರ ಯೂಸ್ ಮಾಡ್ತೀರಿ ಸೇಮ್ ಅದೇ ಥರ ನೀವು ಹೆಚ್ಚಾಗಿ ಎಷ್ಟು ಯೂಸ್ ಮಾಡ್ತೀರಲ್ಲ ಈ ಆ್ಯಪನ್ನ ಅಷ್ಟು ನಿಮಗೆ ಪಾಯಿಂಟ್ಸ್ಗಳು ಅರ್ನಿಂಗ್ ಆಗ್ತವೆ. ಜಸ್ಟ್ ಇದು ಒಂದು ಆ್ಯಡ್ ಐತೆ ಅಂದ್ಕೊಳ್ರಿ. ಯಾವುದೋ ಒಂದು ಆ್ಯಡ್ ಬಂದಿದೆ ನೋಡಿ, ಸೈನ್ಸ್ ಬಗ್ಗೆ ಇಲ್ಲಿ ಯಾವುದೋ ಒಂದು ಆ್ಯಡ್ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು 5 ನಿಮಿಷ 10 ನಿಮಿಷ ಇಲ್ಲಿ ಟೈಮ್ ಪಾಸ್ ಮಾಡಿದ್ರೆ ಸಾಕಿದ್ರೆ ಅಲ್ಲಿ ನಾವು ಓದ್ತೀವಿ ಮಂಗ. ಇಲ್ಲಿ 52 ನಿಮಿಷ ಆಯ್ತು ಇದನ್ನ ಅಪ್ಲೋಡ್ ಮಾಡಿ. ಇಲ್ಲಿ 6 ಅವರ್ಸ್ ಆಯಿತು. ಇದನ್ನ ಜಸ್ಟ್ ನೀವು ಆರ್ಟಿಕಲ್ ಓದಿಕಂತ ಹೋದ್ರೆ ಸಾಕು, ನಮಗೆ ನಾವು ಎಷ್ಟೆಲ್ಲ ಟೈಮ್ ಎಲ್ಲ ಸ್ಪೆಂಡ್ ಮಾಡಿರ್ತೀವೋ ಅಷ್ಟು ಪಾಯಿಂಟ್ಸ್ಗಳು ಅರ್ನಿಂಗ್ ಆಗ್ತಾ ಹೋಗ್ತವೆ. ಇಲ್ಲಿ ನನಗೆ ಜಸ್ಟ್ ಒಂದು 5 ನಿಮಿಷ ಇದ್ದಕ್ಕೆ ನನಗೆ 30 ಪಾಯಿಂಟ್ಸ್ ಅರ್ನಿಂಗ್ ಆಯಿತು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಇಷ್ಟೇ ಅಂತ ನೋಡಿದ್ರೆ ಇಲ್ಲಿ ನನಗೆ 30 ಪಾಯಿಂಟ್ಸ್ ಬಂದಿದ್ದಾವೆ. ಅದೇ ಥರ ನಾವು ಎಷ್ಟೆಷ್ಟು ಟೈಮನ್ನು ವೇಸ್ಟ್ ಮಾಡ್ತೀವೋ ಅಷ್ಟು ನಮಗೆ ಪಾಯಿಂಟ್ಸ್ಗಳು ಇಲ್ಲಿ ಬರ್ತವೆ. ಮತ್ತು ನಾನು 0 ಎತ್ತಿವಾಗ 30 ಪಾಯಿಂಟ್ಸ್ ಬಂದಿವೆ. ಸೊ ಅದನ್ನೆಲ್ಲ ನಾವು ಅರ್ನ್ ಮಾಡ್ಕೊಳ್ಬೋದು. ಇಲ್ಲಿಂದ ಅತಿ ಹೆಚ್ಚಾಗಿ ಬೇರೆ ಎಲ್ಲ ನೀವು ಇದು ಮಾಡ್ತೋದಂದರೆ ಅರ್ನಿಂಗ್ ಪಾಯಿಂಟ್ಸ್ ಅಂತಿದೆ, ಸ್ಪೆಂಡ್ ಪಾಯಿಂಟ್ಸ್ ಅಂತಿದೆ, ಅರ್ನ್ ನೌ ಅಂತಿದೆ ನೋಡಿ. ಸೆಟ್ ಟು ವೀರಾ ಯೂಸ್ ಡಿಫಾಲ್ಟ್ ಬೋಜರ್ ಅಂತಿದೆ. ಗೂಗಲ್ ಕ್ರೋಮ್ ಯೂಸ್ ಮಾಡ್ತಿದ್ವಿ, ಜಸ್ಟ್ ಇವಾಗ ಇದನ್ನ ಡಿಫಾಲ್ಟ್ ಇಟ್ಕೊಳ್ರಿ. ಇಲ್ಲಿ ಈ ಡಿಫಾಲ್ಟ್ ಇಟ್ಟಂದ್ರೆ ನಿಮಗೆ 1150 ಪಾಯಿಂಟ್ಸ್ ಇನ್ಸ್ಟೆಂಟ್ಲಿ ಬರ್ತವೆ. ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಫಾಲ್ಟ್ ಗೂಗಲ್ ಕ್ರೋಮ್ ಇದೆ, ವೀರಾ ಮೇಲೆ ಕ್ಲಿಕ್ ಮಾಡಿ ಸೆಟ್ ಡಿಫಾಲ್ಟ್ ಮೇಲೆ ಆಕ್ಟಿವ್ ಮಾಡಿದ ತಕ್ಷಣ ನಮಗೆ ಇಲ್ಲಿ 1150 ಕಾಯಿನ್ಸ್ ಬಂದು ಪ್ಲಸ್ 30 1180 ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಅದೇ ಥರ ಇಲ್ಲಿ ಹೋದ್ರೆ ಅದೇ ಕ್ಲಿಕ್ ಮಾಡಿದ್ರೆ ಪಾಯಿಂಟ್ಸ್ ಅರ್ನ್ ಪಾಯಿಂಟ್ಸ್ ಅಂತಿದೆ ನೋಡಿ. ಅಲ್ಲಿ 1 ಡೇ ಓಪನ್ ಮಾಡಿದ್ರೆ ಇಷ್ಟಂತ ಕಾಯಿನ್ಸ್ ಬಂದು, ಮತ್ತೆ ನೆಕ್ಸ್ಟ್ ಡೇ ಓಪನ್ ಮಾಡಿ ಈ ಥರದ್ದು ಬರ್ತವೆ. ನೆಕ್ಸ್ಟ್ ವಾಚ್ ಆನ್ ಯೂಟ್ಯೂಬ್ ವಿಡಿಯೋ ವೀರಾ ಅಂತಿದೆ. ಅಂದ್ರೆ ಇದರಲ್ಲಿ ನಾವು ಸರ್ಚ್ ಅಟ್ಲೀಸ್ಟ್ ಒಂದು 2-3 ವಿಡಿಯೋ ನೋಡಬೇಕಾಗುತ್ತೆ. ಇದರಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿಬಿಟ್ಟು 2-3 ವಿಡಿಯೋ ನೋಡಿದ್ರೆ ನಮಗೆ 60 ಪಾಯಿಂಟ್ಸ್ ಕಾಯಿನ್ಸ್ ಬರ್ತವೆ. ನೆಕ್ಸ್ಟ್ ಓಪನ್ ಪಾಯಿಂಟ್ಸ್ ಲೆಡ್ಜರ್ ಅಂತಿದೆ. ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ, ಒಂದು ನಿಮಿಷ. ನಿಮ್ಗೆ ಇಲ್ಲಿ ಅಮೆಜಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಯೂಟ್ಯೂಬ್ ಅಂತ ಹೊಡ್ರಿ. ಯೂಟ್ಯೂಬ್ ಅಂತ ಹೊಡೆದ ತಕ್ಷಣ ಇಲ್ಲಿ ಮೇಲೆ ಬರ್ತದೆ, ಅದನ್ನೇ ಕ್ಲಿಕ್ ಮಾಡ್ಕೊಳ್ರಿ. ನಮಗೆ ಈ ಥರ ಬಂತು. ಜಸ್ಟ್ ಯಾವ್ದಾರೊಂದು ವಿಡಿಯೋ ನೋಡಿರಿ, ಒಂದು 2-3 ನಿಮಿಷ ನೋಡಿರಿ. ಇಲ್ಲಿ 2-3 ವಿಡಿಯೋ ನಿಮಿಷ ಇಲ್ಲಿ ನೋಡತ್ತಾರೆ ನಮಗೆ ಇಲ್ಲಿ 1240 ಪಾಯಿಂಟ್ಸ್ ಬಂದು. ಇಲ್ಲಿ ಜಸ್ಟ್ ಯೂಟ್ಯೂಬ್ ಅಂತ ಹೊಡೆದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ 1240 ಆಯಿತು. ಈ ಥರ ಅರ್ನಿಂಗ್ ಮಾಡುವಂಥ ಕಾಯಿನ್ಸ್ಗಳು OTT ಅಥವಾ ಅಮೆಜಾನ್ ಪೇಲಲ್ಲಿ, ಇಲ್ಲಾಂದರೆ ನಾವು ಟಿಕೆಟ್ ಏನಾದರೂ ಬುಕ್ ಮಾಡೋಂಗಿದ್ರೆ ನಾವು ಫಿಲಮ್ ಟಿಕೆಟ್ಗಳು ಬುಕ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಏನಾದರೂ ಎಲೆಕ್ಟ್ರಾನಿಕ್ಸ್ ಪರ್ಚೇಸ್ ಮಾಡೋಂಗಿದ್ರೆ ಇಲ್ಲೆಲ್ಲ ಕೆಳಗಡೆ ಕೊಟ್ಟಿದ್ದಾನೆ. ಬೋಟ್ ಆಗಿರ್ಬೋದು, ಮತ್ತು ಈ ಥರ ಹೆಡ್ಫೋನ್ಸ್ ಆಗಿರ್ಬೋದು, ಮತ್ತು ಅಂತ ಏನೋ ಭಾಳಷ್ಟೆಲ್ಲ ಕೊಟ್ಟಿದ್ದಾನೆ. ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಈಸಿಯಾಗಿ ಈ ಆ್ಯಪ್ನಲ್ಲಿ. ಇಲ್ಲಿ ಫೋಟೋ ಫ್ರೇಮ್ಗಳೆಲ್ಲ ಕೊಟ್ಟಿದ್ದಾನೆ. ಅದು 200 ಕಾಯಿನ್ಸ್ಗಳು ಯೂಸ್ ಮಾಡ್ಕೊಂಬಿಟ್ಟು ನಮಗೆ 3 ಫೋಟೋಸ್ ಬರ್ತವೆ ಅಂತ ಹೇಳ್ತಾರೆ. ನಮ್ಮ ಫೋಟೋನ ಅಟ್ಯಾಚ್ ಮಾಡಿಬಿಟ್ಟು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಅರ್ನಿಂಗ್ ಮಾಡಿದ ಕಾಯಿನ್ಸ್ಗಳನ್ನು. ನಾವು ಒಂದು ವೇಳೆ 2500 ಪಾಯಿಂಟ್ಸ್ ಎಲ್ಲ ಬಂದರೆ ನಾವು ಡೈರೆಕ್ಟಾಗಿ ಅಮೆಜಾನ್ ವ್ಯಾಲೆಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಇಲ್ಲಿ 1000 ಕಾಯಿನ್ಸ್ ಇದ್ದರೆ ನಾವು OTT ಪ್ಲೇನ ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲಿ 200 ಕಾಯಿನ್ಸ್ ಬಂದರೆ ನಮಗೆ ವೈಫೈ ಅನ್ಲಾಕ್ ಅಂತಿದೆ, ಅದನ್ನು ತೊಗೊಳ್ಬೋದು. ಮೇಕ್ ಮೈ ಟ್ರಿಪ್, ಈಸಿ ಮೈ ಟ್ರಿಪ್ ಅಂತಿದೆ, ಅದನ್ನು ನಾವು ಪರ್ಚೇಸ್ ಮಾಡ್ಕೊಳ್ಬೋದು 200 ಕಾಯಿನ್ಸ್ ಇದ್ದರೆ. ಇಲ್ಲೆಲ್ಲ ಕೆಳಗಡೆ ಕೊಟ್ಟಿದ್ದೇನೆ ಸ್ಪೆಂಡ್ ಕಾಯಿನ್ಸ್ಗಳು ಇದಾವಲ್ಲ, 200 ಮೇಲೆ ಇದ್ದರೆ ಇಂಥವೆಲ್ಲ ಏರ್ಬೋರ್ಡ್ಸ್ ಸುತ್ತ ಕೊಟ್ಟಿದ್ದೇನೆ. ಫ್ರೀಯಾಗಿ ನಾವು ಪರ್ಚೇಸ್ ಮಾಡ್ಕೊಳ್ಬೋದು ಅಂತಂದು ಹೇಳ್ಬಿಟ್ಟು. ಇಲ್ಲಿ ಅರ್ನಿಂಗ್ ಪಾಯಿಂಟ್ಸ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ವೀರಾ ಡೈಲಿ ಅಂತಿದೆ. ನಾವು ಒಂದು ದಿನ ಅಂದರೆ ಫರ್ ಡೇ ಓಪನ್ ಮಾಡಿದ್ರೆ ನಮಗೆ 400 ಕಾಯಿನ್ಸ್ಗಳು ಕೊಡ್ತೇನೆ. ಸೌಂಡ್ ಗೂಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಹೌ ಇಟ್ ವರ್ಕ್ ಅಂತ ಕೊಟ್ಟಿದ್ದಾನೆ. ಆಕ್ಟಿವ್ ವಿಲ್ ಬಿ ಕಂಪ್ಲೀಟೆಡ್ ಓನ್ಲಿ ಒನ್ಸ್ ದ ಯೂಸರ್ ಕೇಸ್ ವೀರಾ ಅಂದರೆ 4 ದಿನ ತನಕ ಈ ಆ್ಯಪನ್ನು ಇರಬೇಕಂತ ಹೇಳ್ತಾವೆ. ನೆಕ್ಸ್ಟ್ ಇಲ್ಲಿ ವೀರಾ ಸೋಲ್ಡ್ ಬಿ ದ ಡಿಫಾಲ್ಟ್ ಬ್ರೌಸರ್ ಇನ್ ಮೊಬೈಲ್. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ವಾಚ್ ಆನ್ ಯೂಟ್ಯೂಬ್ ವಿಡಿಯೋಸ್ ವೀರಾ ಅಂತಿದೆ. ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೂಟ್ಯೂಬ್ ವಿಡಿಯೋ ಓಪನ್ ಆಗ್ತವೆ. ಅವು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ರೆ ನಮಗೆ 60 ಕಾಯಿನ್ಸ್ಗಳು ಅರ್ನಿಂಗ್ ಆಗ್ಬೋದು. ಇಲ್ಲಿ ಓಪನ್ ಪಾಯಿಂಟ್ಸ್ ಲೆಡ್ಜರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಅಂತೇಳಿ ಕೊಟ್ಟಿದೆ ನೋಡಿ.
ಆಕ್ಟಿವ್ ವಿಲ್ ಬಿ ಕಂಪ್ಲೀಟೆಡ್ ಒನ್ಸ್ ದ ಯೂಸರ್ ಲ್ಯಾಂಡೆಡ್ ಆನ್ ದ ಪಾಯಿಂಟ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವು ಈಸಿಯಾಗಿ ಕಾಯಿನ್ಸ್ಗಳನ್ನ ಅರ್ನ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಅವೆಲ್ಲ ತೋರಿಸ್ತಾ ಇದೆ ನೋಡಿ, ಇಲ್ಲಿ 30 ಕಾಯಿನ್ಸ್ ಇದೆ ಅಲ್ವಾ, ನಾವು ಈ 30 ಕಾಯಿನ್ಸ್ನ 1 to ಡಬಲ್ ಮಾಡ್ತೀನಿ. ಸುಮ್ಮನೆ ಜಸ್ಟ್ ನೋಡಿ, ನೀವು ನೋಡ್ತಾ ಇರ್ಬೋದು, ಈ ಒಂದು ಆರ್ಟಿಕಲ್ ಇದೆ, ಆ ಟೈಮಲ್ಲಿ ಒಂದು ನ್ಯೂಸ್ ಪೇಪರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು 2 ಮಿನಿಟ್ಸ್ ಇದರಲ್ಲಿ ಟೈಮ್ ವೇಸ್ಟ್ ಮಾಡಮ್ಮಂತೆ, ನೋಡೋಣ ಅದು ಎಷ್ಟು ಕಾಯಿನ್ಸ್ಗಳು ಅರ್ನಿಂಗ್ ಆಗ್ತಾವಂತ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದರಲ್ಲಿ ಯಾವ ಥರ ಎಲ್ಲ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ, ಖಂಡಿತ ರಿಪ್ಲೈ ಮಾಡ್ತೇನೆ ನಿಮಗೆ.